ಅದು ಏಷ್ಯಾದಲ್ಲಿಯೇ ಅಪರೂಪದ ಪ್ರಾಣಿ ಸಂಕುಲ ಹೊಂದಿರುವ ತಾಲೂಕು. ಅತ್ಯಂತ ಹಿಂದುಳಿದ ತಾಲೂಕಾಗಿದ್ದರೂ ಕೂಡ ಇಲ್ಲಿನ ಅರಣ್ಯ ಪ್ರದೇಶದಲ್ಲಿ ಅಪರೂಪದ ಪ್ರಾಣಿ ಇದೆ. ಇಂತಹ ತಾಲೂಕಿನಲ್ಲಿ 70ನೇ ವರ್ಷದ ವನ್ಯಜೀವಿ ಸಪ್ತಾಹವನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಹಾಗಿದ್ದರೆ ಹೇಗಿತ್ತು ಗೊತ್ತಾ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮ ಅಂತೀರಾ? ಈ ಸ್ಟೋರಿ ನೋಡಿ. ಅರಣ್ಯ ಇಲಾಖೆಯಿಂದ 70ನೇ ವರ್ಷದ ವನ್ಯಜೀವಿ ಸಪ್ತಾಹ ಆಚರಣೆ. ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಆಯೋಜನೆ. ವನ್ಯಜೀವಿ ಸಪ್ತಾಹದಲ್ಲಿ ಎಲ್ಲರನ್ನ ಆಕರ್ಷಿಸಿದ ಕೊಂಡುಕುರಿ ಸ್ತಬ್ಧ ಚಿತ್ರ. 70ನೇ ವರ್ಷದ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಅರಣ್ಯ ಇಲಾಖೆಯಿಂದ ಹಮ್ಮಿಕೊಂಡಿರುವ ಜಾಥಾ ಮೆರವಣಿಗೆಯಲ್ಲಿ ಎಲ್ಲರನ್ನ ಆಕರ್ಷಿಸಿದ ಸ್ತಬ್ಧ ಚಿತ್ರಗಳು, ಕಲಾ ತಂಡಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ. ಹೌದು, 70ನೇ ವರ್ಷದ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಅರಣ್ಯ ಇಲಾಖೆಯಿಂದ ಬೃಹತ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಜಾಥಾಕ್ಕೆ ಶಾಸಕ ದೇವೇಂದ್ರಪ್ಪ ಚಾಲನೆ ನೀಡಿದರು. ಜಾಥಾದಲ್ಲಿ ಕೊಂಡುಕುರಿಯ ಸ್ತಬ್ಧ ಚಿತ್ರ ಎಲ್ಲರನ್ನ ಆಕರ್ಷಿಸಿತಲ್ಲದೆ ಪರಿಸರ ಪ್ರಿಯರು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದರು. ಇದೇ ವೇಳೆ ಮಾತನಾಡಿದ ಶಾಸಕರು, ಜಗಳೂರು ಹಿಂದುಳಿದ ತಾಲೂಕಾಗಿದ್ದರೂ ರಂಗಯ್ಯನದುರ್ಗ ಅರಣ್ಯ ಪ್ರದೇಶವಿದ್ದು ಕೊಂಡುಕುರಿ ಎಂಬ ವಿಶೇಷ ಪ್ರಾಣಿ ಸಂಕುಲವನ್ನ ಹೊಂದಿದೆ. ಹಾಗಾಗಿ ರಂಗಯ್ಯನದುರ್ಗ ಅರಣ್ಯ ಪ್ರದೇಶದ ಜೊತೆಗೆ ಕೊಂಡುಕುರಿಗಳನ್ನ ರಕ್ಷಿಸಲು ಎಲ್ಲರೂ ಕೈ ಜೋಡಿಸಬೇಕೆಂದು ಮನವಿ ಮಾಡಿದರು. ನಮ್ಮ ಮಡಿಲಲ್ಲಿದೆ, ನಮ್ಮ ಊರಲ್ಲಿದೆ ಅಂದರೆ ಅದೊಂದು ದೊಡ್ಡ ಹೆಗ್ಗಳಿಕೆ. ಹಾಗಾಗಿ ಸಂಜಯ್ ಗುಬ್ಲಿ ಅವರು ಮಾತಾಡ್ತಾರೆ, ನಾನು ಕೇಳೋಣ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಇವತ್ತು ನಿಮಗೆಲ್ಲ ರಜಾ ದಿನ ಆದರೂ ನಿಮ್ಮ ಮ್ಯಾನೇಜ್ಮೆಂಟ್ನವರು ಹೇಳಿದ ಪ್ರಕಾರ ಎಲ್ಲರೂ ಬಂದಿದ್ದೀರಿ. ಸಿಲೆಬಸ್ ಬೇರೆ, ಔಟ್ ಆಫ್ ಸಿಲೆಬಸ್ ಬೇರೆ. ನೀವು ಸಿಲೆಬಸ್ಸು ಕೇವಲ ಪರೀಕ್ಷೆ ಬರೆದುಬಿಟ್ಟು ತೇರ್ಗಡೆಯಾಗಿ ಮುಂದಿನ ತರಗತಿಗೆ ಹೋಗಕ್ಕೆ ಮಾತ್ರ ಸೀಮಿತವಾಗಿರ್ತದೆ. ಅದು ಬಿಟ್ಟು ಪಠ್ಯೇತರ ವಿಚಾರಗಳು ಇಂಥವಿದಾವಲ್ಲ, ನಿಮ್ಮ ಬದುಕನ್ನು ಪರಿಪೂರ್ಣವಾಗಿ ಬದಲಾವಣೆ ಮಾಡುವಂಥ ಶಕ್ತಿ ಯಾವಕ್ಕಾದ್ರಿದ್ರೆ ಅದು ಪಠ್ಯೇತರ ವಿಷಯಗಳಿರ್ತದೆ. ಹಾಗಾಗಿ ಇಂಥ ವಿಷಯಗಳು ಎಲ್ಲೆಲ್ಲಿ ಸಿಗ್ತವೋ ನೀವು ಅಲ್ಲಿ ಸಂಗ್ರಹಿಸಬೇಕಾಗ್ತದೆ. ಎರಡನ್ನೂ ನೀವು ಒಟ್ಟಿಗೆ ಇಟ್ಕೊಂಡು ಹೋಗ್ಬೇಕಾಗ್ತದೆ. ಈಗ ತಾನೇ ನಮ್ಮ ಪ್ರಾಸ್ತಾವಿಕ ನುಡಿಬೇಕೆಲ್ಲ ಏನಾಗ್ಬಿಟ್ಟಿದೀವಿ ಅಂದರೆ, ಈ ದೇಶ ನನಗೇನು ಕೊಡ್ತದೆ, ಈ ದೇಶ ಏನು ಕೊಟ್ಟಿದೆ, ಈ ನೆಲ ಏನು ಕೊಟ್ಟಿದೆ, ಈ ಶಾಲೆ ಏನು ಕೊಟ್ಟಿದೆ, ಏನು ಕೊಟ್ಟಿದೆ 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 ಅಂತ ನಾವು ಕೇಳೋಕ್ಕೆ ನಮಗೆ ರೈಟ್ಸನ್ನು ಅಪ್ಲೈ ಮಾಡ್ತೀವಿ ವಿನಃ ಡ್ಯೂಟೀಸ್ ಬಗ್ಗೆ ಯಾರಾದರೂ ಮಾತಾಡಿವ? ಹಾಗಾಗಿ ಅಷ್ಟೇ ಜವಾಬ್ದಾರಿ ಡ್ಯೂಟಿ ಇದೆ. ಅದಕ್ಕೇ ಒಂದು ನಾಣ್ಯದ ಎರಡು ಮುಖ ಅಂತ ಕರೆದು ಕರ್ತವ್ಯ ಮತ್ತು ಜವಾಬ್ದಾರಿಗಳು ಅನ್ನೋಂಥದನ್ನು. ಸೊ ಹಾಗಾಗಿ ಇವನ್ನ ಯಾವತ್ತೂ ಭಾರತೀಯ ಪ್ರಜೆಗಳಾದ ನಾವು ಈ ದೇಶ, ಈ ನಾಡು, ನೆಲ, ನುಡಿ, ಜಲಕ್ಕೆ ಏನಾದ್ರೂ ಕಂಟಕ ಬಂದಾಗ ನಮ್ಮ ಪ್ರಾಣವನ್ನಾದರೂ ಒತ್ತಿ ಇಟ್ಟು ಉಳಿಸ್ಬೇಕು ಅಂತೇಳಿ ನಮ್ಮ ಇತಿಹಾಸಕಾರರು, ನಮ್ಮ ಹಿರಿಯರು ನಮಗೆ ಬಿಟ್ಟುಕೊಟ್ಟು ಹೋಗಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಸಾಮಾಜಿಕ ವಲಯದ ಉಪ ಸಂರಕ್ಷಣಾಧಿಕಾರಿ ಗೋಪಯ್ಯ ನಾಯ್ಕ್ ಮಾತನಾಡಿ, ಸರ್ಕಾರದ ತೀರ್ಮಾನದಂತೆ ವನ್ಯಜೀವಿ ಸಂರಕ್ಷಣಾ ಜಾಥಾ ಮಾಡಲಾಗುತ್ತಿದೆ. ಪ್ರಕೃತಿ, ಕಾಡು, ವನ ಮತ್ತು ವನ್ಯ ಪ್ರಾಣಿಗಳು ಜೀವನದ ಒಂದು ಅಂಗವಾಗಿದ್ದು, ಭೂಮಿಯ ಮೇಲೆ ಇರುವ ಕಾಡು, ಕಲ್ಲು, ಮಣ್ಣು, ನೀರು ಸೇರಿದಂತೆ ಎಲ್ಲವನ್ನ ಮನಸ್ಸೋ ಇಚ್ಛೆ ಬಳಸಲು ಶುರು ಮಾಡಿದ್ದೇವೆ. ಇದರಿಂದ ಪ್ರಕೃತಿ ಮುನಿಸಿನಿಂದ ಸಾಕಷ್ಟು ಅನಾಹುತಗಳಾಗುತ್ತಿವೆ. ಮಕ್ಕಳು, ಸಾರ್ವಜನಿಕರು ವನ್ಯಜೀವಿಗಳ ಸಂರಕ್ಷಣೆ ಮಾಡಬೇಕೆಂದರು. ನಮ್ಮ ಅರಣ್ಯ ಇಲಾಖೆ ವತಿಯಿಂದ ರಂಗಯ್ಯನದುರ್ಗ ಕೊಂಡುಕುರಿ ಅಭಯಾರಣ್ಯದ ಒಂದು ಜಾಗವಾಗಿದೆ. ಈ ಒಂದು ಸ್ಥಳದಲ್ಲಿ ನಮ್ಮ ಅರಣ್ಯ ಇಲಾಖೆಯಿಂದ ನಾವು ಒಂದು ಜಾಥಾ ಕಾರ್ಯಕ್ರಮ ಮತ್ತು ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಬೇಕಂತ ನಾವು ನಿರ್ಧಾರ ಮಾಡಿದ್ವಿ. ಈ ಒಂದು ಅಕ್ಟೋಬರ್ ತಿಂಗಳು ತಮ್ಮೆಲ್ಲರಿಗೂ ಗೊತ್ತಿದೆ, 2ನೇ ತಾರೀಕಿಂದ 8ನೇ ತಾರೀಕು ಮೊದಲನೇ ವಾರದಲ್ಲಿ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮವನ್ನು ಇಡೀ ಭಾರತ ದೇಶದಾದ್ಯಂತ ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದ್ದೇವೆ. ಆ ಒಂದು ಭಾಗವಾಗಿ ನಾವು ನಮ್ಮ ದಾವಣಗೆರೆ ವಿಭಾಗದ ವತಿಯಿಂದ ನಮ್ಮ ಜಗಳೂರಿನಲ್ಲಿ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ವಿ. ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗದವರು, ತಾಲೂಕು ಆಡಳಿತ ಮಂಡಳದವರು, ಜಿಲ್ಲಾ ಆಡಳಿತ ಮಂಡಳದವರು ಮತ್ತು ಈ ಒಂದು ಕಾರ್ಯಕ್ರಮ ಹೆಚ್ಚಿನ ಮೆರುಗು ನೀಡಿರ್ತಕ್ಕಂಥ ಖಾಸಗಿ ಶಾಲಾ ಅನುದಾಯಿತ ರಹಿತ ಶಾಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ತಾವು ಈಗಾಗಲೇ ನೋಡಿದ್ದೀರಾ. ತಾಲೂಕಿನ ಪಟ್ಟಣದ ಹಳೆಯ ಪ್ರದೇಶವಾದಂಥ
ಹೊರಕೆರೆ ಶಿವನ ದೇವಸ್ಥಾನ, ಮಾರಿಕಮ್ಮ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನದ ಭಾಗದಿಂದ ಜಾಥಾ ಕಾರ್ಯಕ್ರಮ ಸ್ಟಾರ್ಟ್ ಆಗಿಬಿಟ್ಟು ಮಾನ್ಯ ಶಾಸಕರು ಮತ್ತು ನ್ಯಾಯಾಧೀಶರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಾರೆ. ಜಾಥಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಜನಪದ ಕಲಾ ತಂಡಗಳ ಒಂದು ಸಹಕಾರದೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಾವು ಸಮಾರಂಭ ಕಾರ್ಯಕ್ರಮವನ್ನು ನಮ್ಮ NMK ಶಾಲೆ ಜಗಳೂರು ಆವರಣದಲ್ಲಿ ಹಮ್ಮಿಕೊಂಡಿದ್ವಿ. ಕಾರ್ಯಕ್ರಮವನ್ನು ತಾವೆಲ್ಲ ನೋಡಿದ್ದೀರಾ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ವಿಶೇಷ ಸನ್ಮಾನಿತರಾದಂಥ ಸಂಜಯ್ ಗುಬ್ಬಿ ಸರು, ಡಾಕ್ಟರ್ ಟಿ ರವಿಕುಮಾರ್, ಶ್ರೀನಿವಾಸರವರು ಕೂಡ ಉಪಸ್ಥಿತಿದ್ದರು. ನಮ್ಮ ಸನ್ಮಾನ ಸ್ವೀಕರಿಸಿದೆ. ಜಗಳೂರಿನ ಜನತೆ ಪರವಾಗಿ ಎಲ್ಲರ ಪರವಾಗಿ ನಾವೆಲ್ಲ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಿದ್ದೀವಿ. ಯಾಕಂದರೆ ಈ ಒಂದು ವಿಶಿಷ್ಟವಾದ ವನ್ಯಧಾಮದ ಕಾರಣೀಭೂತರಾಗಿರ್ತಕ್ಕಂಥ ಈ ಸನ್ಮಾನಿತರನ್ನು ನಾವು ಗೌರವಯುತವಾಗಿ ಮತ್ತು ಸನ್ಮಾನ ಮಾಡ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ. ಇಲಾಖೆ ಒಂದು ಗುರುತಿಟ್ಕೊಂಡು ಅವ್ರಿಗೆ ಸನ್ಮಾನ ಮಾಡಿದ್ವಿ. ನಿಮ್ಮೆಲ್ಲರ ಪರವಾಗಿ ಸನ್ಮಾನ ಮಾಡಿದ್ದೀವಿ. ಮತ್ತು ಈ ಒಂದು ವನ್ಯಜೀವಿ ಸಪ್ತಾಹದ ಅಂಗವಾಗಿ ಎಲ್ಲರಿಗೂ ಕೂಡ ಅರಿವು ಮೂಡಿಸುವ ನಿಟ್ಟಿನಲ್ಲಿ ತಾವು ಈಗಾಗಲೇ ನೋಡಿದ್ದೀರ ಜಾಥಾ ಮತ್ತು ಮುಖ್ಯ ನಮ್ಮ ಮಾನ್ಯ ಶಾಸಕರಿಂದ ಮತ್ತು ಸನ್ಮಾನಿತರಿಂದ ಹಿತನುಡಿಗಳನ್ನು ಕೂಡ ವಿದ್ಯಾರ್ಥಿಗಳಿಗೆ ಮತ್ತು ಜನಗಳಿಗೆ ನಾವು ಹೇಳಿದ್ದೇವೆ. ಒಟ್ಟಿನಲ್ಲಿ 70ನೇ ವರ್ಷದ ವನ್ಯಜೀವಿ ಸಪ್ತಾಹವನ್ನ ಅರಣ್ಯ ಇಲಾಖೆ ಸಂಭ್ರಮದಿಂದ ಆಚರಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸುಳ್ಳಲ್ಲ.